ಸಾಯಿಸೋಕೆ ಹೊರಟವನಿಗೆ ಹೆಂಗಸಾದ್ರೇನು ಮಕ್ಕಳಾದ್ರೇನು ಆತನಿಗೆ ದ್ವೇಷ ಮುಖ್ಯ. ಆದರೆ ಜೀವನ ಸಾವಿಗಿಂತ ದೊಡ್ಡದು. ದ್ವೇಷದಿಂದ ಪ್ರಾಣ ಹೋಗುತ್ತೆ ಹೊರತು ಮರುಜೀವ ಸಿಗೋದಿಲ್ಲ. ಪಾಪ ಮಾಡಿದ ಪಾಪಿ ಅದೆಷ್ಟೇ ಪಶ್ಚಾತ್ತಾಪ ಪಟ್ಟರೂ ಆತನಿಗೆ ಸಜೆ ಖಂಡಿತ. ಆದರೆ ಅದು ಅವನ ಹಣೆಬರಹ. ಆತನ ಕುಟುಂಬ ಏನು ಮಾಡಿತ್ತು? 22/11/2006 ಶಿವಮೊಗ್ಗ ಸೆಷನ್ ನ್ಯಾಯಾಲಯದಲ್ಲಿ ನಮಗೆ ಜೀವಾವಧಿ ಶಿಕ್ಷೆ ಕನ್ವಿಷನ್ ಆಯ್ತು ಸರ್. ಅವಾಗ ಆ ಟೈಮಲ್ಲಿ ಸರ್ ನಮ್ಮ ಮನೆಯಲ್ಲಿ ಕಣ್ಣೀರಿಟ್ಟು ಗೋಳಾಡ್ಬಿಟ್ರು ಸರ್. ಏನು ತಪ್ಪು ಮಾಡ್ತಾಯಿಲ್ಲ, ಒಬ್ಬ ಅಮಾಯಕನಿಗೆ ಈ ರೀತಿ ಒಂದು ಜೀವಾವಧಿ ಶಿಕ್ಷೆನ ನಿರ್ಮಿಸ್ಬಿಟ್ರಲ್ಲ ಅಂತೇಳ್ಬಿಟ್ಟು ತುಂಬ ಗೋಳಾಡಿದ್ರು. ಆದರೆ ಯಾರು ಏನೂ ಮಾಡೋವಂಥ ಒಂದು ಪರಿಸ್ಥಿತಿ ಇರಲಿಲ್ಲ, ಯಾರ ಕೈಯಲ್ಲೂ ಏನೂ ಇಲ್ಲ. ಇದು ಒಂಥರ ದೈವ ಆಜ್ಞೆನೆ ಅಂತಲೂ ಹೇಳ್ಬೋದು. ಯಾರು ಇನ್ನೊಂದು ಸಾರಿ ಯಾರು ಏನೇ ಕೊಟ್ಟರು, ಯಾರು ಏನೇ ಮಾಡಿದ್ರು, ನಾನು ಯಾರ ಮೇಲೂ ದ್ವೇಷ ಅಂತೂ ನಾನು ಮಾಡಿಲ್ಲ. ಯಾಕಂದರೆ ಅವರವರ ಕರ್ತವ್ಯಗಳು ಅವ್ರು ಮಾಡಿದ್ದಾರೆ ಅಷ್ಟೇ ಹೊರತು ನನ್ನ ಮೇಲೆ ಸೇಡು ತೀರಿಸ್ಕೊಳ್ಳೋಕ್ಕೆ ಯಾರೂ ಏನೂ ಮಾಡಿಲ್ಲ. ಇದಂತೂ ಸತ್ಯ. ನನ್ನ ಮನಸ್ಪೂರ್ವವಾಗಿ ಹೇಳ್ತಾ ಇದ್ದೀನಿ ಸರ್. ನಾನು ಈಗ ತುಂಬ ಅಳರು ಮಕ್ಕಳು, ಅಪ್ಪ ಬೇಕು ಅಂತ ಹೇಳೋರು. ಅಪ್ಪ ಬೇಕು ಅಂದಾಗ ಏನು ಮಾಡೋಕ್ಕಾಗುತ್ತೆ ನಮಗೆ? ಅವ್ರಿಗೆ ಸಮಾಧಾನ ಹೇಳಿ ಏನೇನೋ ಮಾಡಿ ಮಾಡ್ಕೊಂಡಿದ್ದು. ಹೋಗುವಾಗ ಹೇಳ್ತಾರೆ, ನಾವು ಬಿಟ್ಟು ಹೋಗ್ಬೇಕಲ್ಲ ಎಲ್ಲವ, ಮತ್ತು ನಿಮ್ಮ ಜೀವನ ಹೆಂಗೆ, ಮಕ್ಕಳು ಜೀವನ ಹೆಂಗೆ, ನಿಮ್ಮ ಜೀವನ ಹೆಂಗೆ, ಆಮೇಲೆ ನಮ್ಮ ತಾಯಿ ಜೀವನ ಹೆಂಗೆ ಮಾಡೋದು ಅಂತೇಳಿ ತುಂಬ ಹತ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾರೆ. ಏನು ಮಾಡೋದು, ವಿಧಿ ಇಲ್ಲಲ್ಲ ನಾವು. ಹಂಗಾಗಿ ಕೋರ್ಟ್ ತಪ್ಪಿತಸ್ಥನಿಗೆ ಯಾವತ್ತು ಜೀವಾವಧಿ ಅಂತ ತೀರ್ಪು ನೀಡುತ್ತೋ ಅಲ್ಲಿಗೆ ಅರ್ಧ ಜೀವ ಹೋದಂತೆಯೇ. ಯಾವ ದೇವರಿಗೆ ಹರಕೆ ಹೊತ್ಕೊಂಡ್ರೂ ಏನು ಮಾಡೋಕ್ಕಾಗಲ್ಲ. ಶಿಕ್ಷೆ ಅನ್ನೋದು ಕುತ್ತಿಗೆ ಮೇಲೆ ಕೂತು ಅಪರಾಧಿ ಲೈಫಿಗೆ ಮುಹೂರ್ತ ಇಡ್ತಾ ಇರುತ್ತೆ. ಅದನ್ನ ಕೈದಿ ಅನುಭವಿಸಲೇಬೇಕು. ಅಂಥದ್ರಲ್ಲಿ ಆ ಪರೀಕ್ಷೆಯನ್ನು ಶಶಿಕುಮಾರ್ ಅನುಭವಿಸಬೇಕಾಯಿತು. ನಮ್ಮ ತಂದೆ ತುಂಬ ವಯಸ್ಸಾಗಿದ್ದರು, ಇವ್ರಿಗೆ 87 ವರ್ಷ ಅವರಿಗೆ. ಅವರು ತೀರ್ಕೊಂಬಿಟ್ರು ಈಗ ಹೋದ ತಿಂಗಳು ಸರ್. ಈಗ ನಾನು ಅದೇ ಪೆರನ್ ಮೇಲೆ ನಾನು ಬಂದಾಗ ನೀವು ಮಾತಾಡ್ತಿರೋದು. ಅವ್ರು ತೀರ್ಕೊಂಡ್ರು. ಈಗ ಮನೆ ಕಡೆ ಹೆಂಗಾಗಿದೆ ಅಂದರೆ, ಈಗ ಮನೆ ಕಡೆ ಒಂದು ವಾರಸ್ಥರು ಒಬ್ಬರು ಗಂಡಸರು ಅಂತ ಇದ್ದವರು ಅವ್ರು ಒಬ್ಬರೇ, ನಮ್ಮ ತಂದೆಯೊಬ್ಬರೇ. ಈಗ ಅವರು ತೀರ್ಕೊಂಬಿಟ್ರು ಸರ್. ಈಗ ಯಾರೂ ಇಲ್ಲ. ನಮ್ಮ ಅಣ್ಣ ಒಬ್ರು ಇದ್ದಾರೆ ಅಷ್ಟೇ. ನಮ್ಮ ಅಣ್ಣ ಒಬ್ಬರು ಅವ್ರದ್ದು ಎಷ್ಟಿದೆ ಅವ್ರು ಅಷ್ಟೇ ಅವರು ನೋಡ್ಕೊಂಡು ಅವ್ರು ಮಾಡ್ಕೊತಿರ್ತಾರೆ. ಎಲ್ಲ ಕಡೆಯಿಂದ ಅವ್ರು ನೋಡ್ಕೊಳಕ್ಕಾಗಲ್ಲ ಸರ್. ಈತನ ತಂದೆ ಸತ್ತ ಮೇಲಂತೂ ಆ ಕುಟುಂಬಕ್ಕೆ ಯಾರೂ ದಿಕ್ಕಿಲ್ಲದಂತಾಯ್ತು. ಮಕ್ಕಳಿದ್ರೂ ಅವರವರ ಜೀವನ ಅವರಿಗಾಗಿ ಹೋಯಿತು. ತಂದೆ ಜೈಲಲ್ಲಿರುವುದು ಮಕ್ಕಳ ಅವಮಾನಕ್ಕೂ ಕಾರಣವಾಗಿರಬಹುದು. ಅದರಿಂದಾಗಿ ಅವರ ಮಕ್ಕಳು ಕೂಡ ತೆರೆ ಮುಂದೆ ಬರಲು ನಿರಾಕರಿಸಿದ್ರು. ಅವರು ಜೈಲಲ್ಲಿದ್ರೇನು ಇಲ್ಲ ಆಚೆ ಇದ್ರೇನು, ಆದರೆ ಹೆತ್ತವರೇ ಅಲ್ವೇ. ಪ್ರೀತಿಯಿಂದ ಬೆಳೆಸಿದ ಮಕ್ಕಳೇ ಅವರನ್ನು ಕೈಬಿಟ್ರೆ ಈ ಹಿರಿಜೀವಕ್ಕೆ ಇನ್ಯಾರ ದಿಕ್ಕು? ಆದರೂ ತನ್ನ ಮಕ್ಕಳ ಮೇಲೆ ಹೆತ್ತವರಿಗೆ ಇನ್ನಿಲ್ಲದ ಪ್ರೀತಿ. ಬೆಂಗಳೂರಲ್ಲೇ ಒಬ್ಬರು ಕೆಲಸ ಮಾಡ್ಕೊಂಡಿದ್ದಾರೆ. ಅವರೇನೋ ಒಂದು ಅಪಾಯಿಂಟ್ ಆಗಬೇಕು, ಅವನಲ್ಲಿ ಸರ್ ಏನೋ ಒಂದು ಆಸಕ್ತಿ ಇದೆ. ಅವರು ಈ ಒಂದು ಜಿಮ್ಮಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ನಾನೇನಾದರೂ ಒಂದು ನೌಕರಿ ಮಾಡಬೇಕು, ನಾನೇನಾದರೂ ಒಂದು ಗೌರ್ಮೆಂಟ್ ನೌಕರಿ ಮಾಡಬೇಕು, ನನ್ನ ಲೈಫನ್ನ ನಾನು ಸೆಟ್ ಮಾಡ್ಕೋಬೇಕು ಅಂತ ಅವನು ಪಾಪ ಒದ್ದಾಡ್ತಾ ಇದ್ದಾನೆ ಹೊರತು ನಮ್ಮ ಮನೆ ಕಡೆ ಅವರೇನೋ ಜಾಸ್ತಿ ಇದು ಮಾಡೋಂಗಿಲ್ಲ. ಯಾಕಂದರೆ ಸರ್ ಜೀವನ ಹಂಗಿದೆ ಇವತ್ತಿನ ಪರಿಸ್ಥಿತಿ. ನಾನು ನೋಡಿದ್ರೆ ಹಿಂಗಾಗ್ಬಿಟ್ಟಿದ್ದೀನಿ. ಮನೆಯಲ್ಲಿ ನೋಡಿದ್ರೆ ಪರಿಸ್ಥಿತಿ ಹಂಗಿದೆ. ಇನ್ನೊಬ್ಬ ಇದ್ದಾನೆ ಸರ್ ಮಗ, ಅವನು ಲೇಡೀಸ್ ಟೈಲರು. ಅವನು ಕೆಲಸ ಮಾಡ್ಕೊಂಡು ಅವನಿದ್ದಾನೆ. ಹಂಗಾಗಿ ನಮ್ಮ ಮನೆಯವರಿಗೆ ನನ್ನ ಆಶ್ರಯ ಭಾಳ ಮುಖ್ಯವಾಗಿದೆ ಸರ್. ಅವ್ರಿಗೆ ಮನೆಯಲ್ಲೇ ಅವರು ಮಕ್ಕಳಿಗಾಗಲಿ ಒಂದು ಏಟು ಹೊಡಿಲ್ಲ, ಹೆಂಡ್ತಿಗಾಗಲೂ ಹೊಡೆದರು. ಅಂಥರಲ್ಲ ಹಂಗೆ ಮಾಡ್ತಾರೆ ಅನ್ನೋದು ಅದು ಅಷ್ಟು ಗೊತ್ತಾಗೋದು ಸರ್ಕಾರಕ್ಕೆ. ಇವತ್ತು ಗೊತ್ತೈತಲ್ಲ, ಇವತ್ತು ಒಂಟಿ ಮಹಿಳೆ ಪ್ರಕರಣಗಳು ಇವತ್ತು ಸಮಾಜದಲ್ಲಿ ಎಷ್ಟು ಬರ್ತಾ ಇದ್ದಾವೆ, ಏನು ಕತೆ ಅವನ್ನೆಲ್ಲ ನೆನೆಸ್ಕೊಂಬಿಟ್ರೆ ನಮಗಿಲ್ಲಿ ಜೀವನ ಬಡ್ಕಂತೀವಿ ಸರ್. ಇಲ್ಲಿ ನಮ್ಮನೆಯಲ್ಲಿ ಒಂಟಿ ಮಹಿಳೆಗಳು, ಒಂಟಿ ಹೆಂಗಸಿದಾರಲ್ಲ, ನಾಳೆ ದಿನ ತೊಂದರೆ ಆಗ್ಬಿಟ್ರೆ ಅವ್ರಿಗೆ ಯಾರು ದಿಕ್ಕು ಅಂತ ಬಿಟ್ಟು ನಮಗೂ ಬಡ್ಕಂತೀವಿ ಸರ್. ನಮಗೆ ಭಯ ಅನ್ನೋದು ಎಲ್ಲರಿಗೂ ಇರುತ್ತಲ್ಲ ಸರ್, ಭಯ. ಇಷ್ಟೆಲ್ಲ ನೋವಿದ್ರೂ ಆ ಮಹಿಳೆ ತನ್ನ ಗಂಡನನ್ನು ನೆನಪು ಮಾಡಿಕೊಳ್ಳದ ದಿನವಿಲ್ಲ. ಶಶಿಕುಮಾರನ ನೆನಪು ಆಕೆಯನ್ನು ಕ್ಷಣ ಕ್ಷಣಕ್ಕೂ ಕಾಡುತ್ತಿದೆ. ಎಷ್ಟು ಸಂಕಟ ಆಗುತ್ತೆ, ತುಂಬ ಅಳು ಬರುತ್ತೆ. ಯಾಕಪ್ಪ ಈ ಜೀವನ ನಾವು ಬದುಕಿದ್ದೀವಿ, ಈ ಥರ ಸುಮ್ಮನೆ ಕರ್ಕೊಂಡೋಗಿ ಹಾಕಿದ್ದಾರೆ, ತಗೊಂಡೋಗಿ ಯಾವ ತಪ್ಪು ಮಾಡಿದರೆ ಹೆಂಗೆ ಹಾಕಿದಾರಲ್ಲ, ನಾವು ಹೆಂಗೆ ಜೀವನ ಮಾಡಬೇಕು ಗಂಡ ಇಲ್ಲದೆ ಅಂತಂದು ನಾವು ತುಂಬ ನೋವಾಗುತ್ತೆ ಮನಸ್ಸಿಗೆ. ತಪ್ಪು ಮಾಡಿ ಜೈಲಿಗೆ ಬಂದರೆ ಮುಗೀತು. ಆತನ ಸಂಬಂಧಕ್ಕೆ ಬಲವಂತವಾಗಿ ಆದರೂ ಎಳ್ಳು ನೀರು ಬಿಡಲೇಬೇಕು. ಆದರೆ ರಕ್ತ ಸಂಬಂಧಕ್ಕೆ ಅಷ್ಟೊಂದು ಶಕ್ತಿ ಇಲ್ಲ. ಕಡೆ ಪಕ್ಷ ಪೆರೋಲಾದರೂ ಸಿಗದಿರುವುದು ದುರಾದೃಷ್ಟನೇ ಸರಿ. ಒಂದು ಪತಿ ಪತ್ನಿ ಅನ್ನೋದು ಒಂದು ಭಾಳ ಒಂದು ಅದ್ಭುತವಾದ ಸಂಬಂಧ ಸರ್. ಅದು
ಯಾಕಂದರೆ ಒಬ್ಬ ಪತಿ ಪತ್ನಿ ಒಂದು ಬೆಳಿಗ್ಗೆ ಅವರು ಡ್ಯೂಟಿ ಬಂದುಬಿಟ್ರೆ ಸಾಯಂಕಾಲ ಮನೆಗೆ ಹೋಗೋ ಅಷ್ಟೊತ್ತಿಗೆ 10 ಸಲ ಫೋನ್ ಮಾಡಿ ವಿಚಾರಿಸ್ತಾರೆ ಸರ್. ಅವರು ಹೆಂಗಿದೆ, ನೀವು ಏನು ಚೆನ್ನಾಗಿದ್ದೀರಾ, ಹೆಂಗಿದ್ದೀರಾ, ನೀವು ಎಲ್ಲಿದ್ದೀರಾ, ಆರೋಗ್ಯ ಚೆನ್ನಾಗಿದ್ದೀರಾ, ಊಟ ಮಾಡಿದ್ರಾ ಅಂತ ಅವರು ಒಂದು 10 ಸಲ ಅವ್ರನ್ನ ವಿಚಾರಿಸ್ತಾರೆ. ಆದರೆ ನಾವು ವರ್ಷಗಟ್ಟಲೆಗಳು ಸರ್, ನಾವು ಅವ್ರು ಏನಾದರೂ ಎಂತಾದರೂ ಅವ್ರ ಆರೋಗ್ಯ ಹೇಗಿದೆ, ಅವರ ಒಂದು ಸನ್ನಿವೇಶಗಳು ಹೆಂಗಿದಾವೆ ಅಂತ ನಮ್ಮ ಕೈಲಿ ತಿಳ್ಕೊಳಕ್ಕಾಗ್ತಾಯಿಲ್ಲ. ತುಂಬ ಅಳ್ತಾರೆ. ಯಾವಾಗ ಅವ್ರಿಗೆ ಮನಸ್ಸಿಗೆ ನೋವಾದಾಗೆಲ್ಲ ಹೇಳ್ಕೊಂಡು ಅಳ್ತಾ ಇರ್ತಾರೆ. ನಾನು ಅಳ್ತೀನಿ, ಇಬ್ಬರೂ ಅಳ್ತೀವಿ ಇದು ಮಾಡ್ಕೊಂಡು. ಲೆಟ್ರಲ್ಲೆಲ್ಲ ಬರೀತಾರಲ್ಲ, ಅದು ನೋಡಿಬಿಟ್ರೆ ಸಂಕಟ ಅಂತೂ ಅಷ್ಟು ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಸಂಕಟ ಆಗುತ್ತೆ. ಗನ್ ಹಿಡಿದು ಗಾಮಡ್ ಕೆಲಸ ಮಾಡೋನ್ಗೆ ಬ್ರೈನು, ಟಂಗು, ಹಾರ್ಟು 3 ನೆಟ್ಗಿರಲ್ಲ. ಮಾಡಿರೋ ಕರ್ಮ ಕಳ್ಕೊಳ್ಳೋಕ್ಕೆ ಕಾಶಿಗೆ ಹೋದರೆ ಅಲ್ಲಿರೋ ಕಾಗೆ ಕೂಡ ಮೂಸಿ ನೋಡಲ್ಲ. ಡೀಸೆಂಟ್ ಆಗಿರೋನ್ಗೆ ಈ ಲೋಕದಲ್ಲಿ ಜಾಗ ಇಲ್ಲ. ಪಾಪ ಮಾಡಿದವನು ಇಲ್ಲಿ ಪಾಪಿ ಅನ್ನಿಸ್ಕೊಳ್ಳಲ್ಲ. ಆದರೆ ಅದು ಆ ನಿಷೇಧಿತ ಲೋಕದಲ್ಲಿ ಮಾತ್ರ. ಅದರಿಂದ ಆಚೆ ಬಂದರೆ ಮುಗೀತು. ಕಾನೂನು ಯಾವತ್ತೂ ತನ್ನ ಕೈಗೆ ಕೋಳ ಹಾಕಿ ಕುಳಿತುಕೊಂಡಿರೋದಿಲ್ಲ. ಕಾನೂನು ತಪ್ಪು ಮಾಡಿದವ್ರಿಗೆ ಬುದ್ಧಿ ಕಲಿಸುತ್ತೆ, ಹಾಗೆ ನರ್ಕಕ್ಕೂ ಕಳಿಸುತ್ತೆ. ನರ್ಕ ಅಂದರೆ ಗೊತ್ತಲ್ಲ,